ಮಹಿಳೆಯರು ಹೇಗೆ ಬದುಕಿ ಏನೇನೋ ಮಾಡಿ ಬದುಕ್ತಾ ಇದ್ದಾರೆ, ಕೂಲಿ ನಾಲಿ ಮಾಡಿ. ಹೀಗೆ ಇದ್ದಾಗ ಅವ್ರನ್ನ ಉಳಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗುತ್ತೆ. ಅದರಲ್ಲೂ ಈ ಒಂದು ಬಿದ್ದ ಸಮುದಾಯ, ದಲಿತ ಸಮುದಾಯ ಇರ್ಬೋದು, ಆದಿವಾಸಿಗಳು ಇರ್ಬೋದು, ಇನ್ನುಳಿದವ್ರು ಇರ್ಬೋದು, ಅವ್ರ ಬದುಕು ಸಹಿತ ಏನು ಮೈ ಮೇಲೆ ಬಡ್ಲಿ ಇರ್ತದೆ, ಒಂದು ಸಣ್ಣ ಏನೋ ಗುಡಿಸಲು ಮನೆ ಏನೋ ಇರ್ತದೆ, ಅದೆಲ್ಲ ಬದುಕು ಮಾಡ್ತಿರ್ತಾರೆ. ಅವ್ರಿಗೆ ಅಟ್ಲೀಸ್ಟ್ ಒಂದು ಜಾಗ ಕೊಟ್ಟರೆ ಏನೋ ಗುಡ್ಡ ಕಟ್ಕೊಂಡು, ಗುಡ್ಸ್ಲ ಕಟ್ಕೊಂಡು, ಮತ್ತಿನಕೊಂಡು, ಶೆಡ್ ಹಾಕ್ಕೊಂಡು ಬದುಕು ಮಾಡ್ತಾರೆ. ಮತ್ತು ಎಲ್ಲರಿಗೂ ಮನೆ ಕಟ್ಟಿಕೊಡೋದು ಏನೋ ಮಾತಾಡಿದ್ರು ಮೋದಿಯವರಾದ್ರು, ನಮ್ಮವ್ರು ಮಾತಾಡ್ತಾ ಇರ್ತಾರೆ, ಎಷ್ಟು ಮಂದಿ ಮುಟ್ಟಿದೆ ಅನ್ನೋದನ್ನು ಹೋಗಿ ಸರ್ವೆ ಮಾಡಿದಾಗ ಗೊತ್ತಾಗ್ತದೆ ಏನಾಗಿದೆ ಪರಿಸ್ಥಿತಿ ಅಂತೇಳಿ. ಏನೂ ಇರಲಿ, ಸವದತ್ತಿ ನಿರಾಶ್ರಿತರಿಗೆ 770 ಎಕರೆ ಭೂಮಿ ನೀಡ್ರಿ ಅಂತೇಳಿ ಒತ್ತಾಯ ಹೇಳ್ತಾ ಇದ್ದಾರೆ. ಇದು ನೀಡಬೇಕಾಗಿದ್ದು ಸರ್ಕಾರದ ಕೆಲಸ ಆಗಿದೆ. ಅವ್ರ ಭೂಮಿಯನ್ನು ಕಸ್ಕೊಂಡಿದ್ದಾರೆ, ಯಾವುದೋ ಡೆವಲಪ್ಮೆಂಟ್ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನೀವು ಕೆಟ್ಟಕ್ಕೆ ಮಾಡಿಲ್ಲ, ಮಾಡ್ತಾಯಿದ್ದಾರೆ, ಬಟ್ ಇವ್ರು ಉಳಿಯುವಂಥ ಕೆಲಸ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ನೆಲೆಯಲ್ಲಿ ಈ ಒಂದು ಸವದತ್ತಿಯ ನಿರಾಶ್ರಿತರ ಬಗ್ಗೆ ಒಂದು ಮಾತಾಡಬೇಕು. ಜೊತೆಗೆ ವರದಿಯನ್ನು ನೋಡಿ ಒಳ್ಳೆಯ ವರದಿ ಮಾಡಿದ್ದಾರೆ.